ನಮಸ್ಕಾರ. ಇಂದು ನಾವು ಶ್ರೀರಾಮನವಮಿ ಸ್ಪೆಷಲ್ ಕೋಸಂಬರಿ ಮತ್ತು ಪಾನಕ ಮಾಡೋಣ. ಮೊದಲಿಗೆ ನಾವು ಮಸ್ಕ್ ಮೆಲನ್ ಜ್ಯೂಸ್, ಕಡಲೆಬೇಳೆ ಕೋಸಂಬರಿ ಮತ್ತು ಹೆಸರುಬೇಳೆ ಕೋಸಂಬರಿ ಮಾಡುವ ವಿಧಾನಗಳನ್ನು ತಿಳಿದುಕೊಳ್ಳೋಣ. ಮೊದಲು 2 ಗಂಟೆಗಳ ಮುಂಚೆ ಹೆಸರುಬೇಳೆಯನ್ನು ನೆನೆಸಿಡೋಣ. ನಂತರ ಇನ್ನೊಂದು ಪಾತ್ರೆಯಲ್ಲಿ ಕಡಲೆಬೇಳೆಯನ್ನು ನೆನೆಸಿಡೋಣ. ಎರಡನ್ನೂ ಮುಚ್ಚಳ ಮುಚ್ಚಿ 2 ಗಂಟೆಗಳ ಕಾಲ ನೆನೆಯಲು ಬಿಡೋಣ. 2 ಗಂಟೆಗಳ ನಂತರ 2 ಬಾರಿ ಹೆಸರುಬೇಳೆಯನ್ನು ತೊಳೆದಿಟ್ಟುಕೊಂಡು ನೀರನ್ನು ಬಸಿದು ಒಂದು ಪಾತ್ರೆಯಲ್ಲಿ ಹಾಕಿ ತುರಿದಿಟ್ಟುಕೊಂಡ ಕ್ಯಾರೆಟು, ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹುಳಿ, ಮತ್ತು ಮಾಡಿಟ್ಟುಕೊಂಡ ಮೆಣಸಿನ್ಕಾಯಿ, ಸಾಸಿವೆ, ಒಗ್ಗರಣೆ, ಸ್ವಲ್ಪ ಇಂಗನ್ನು ಹಾಕಿ ಮುಚ್ಚಿಡೋಣ. ನಂತರ ಕಡಲೆಬೇಳೆಯನ್ನು 2 ಬಾರಿ ತೊಳೆದುಕೊಂಡು ನೀರನ್ನು ಬಸಿದು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಮಾಡಿಟ್ಟುಕೊಂಡ ಸಾಸಿವೆ, ಹಸಿರು ಮೆಣಸಿನಕಾಯಿ, ಇಂಗಿನ ಒಗ್ಗರಣೆ, ತುರಿದಿಟ್ಟುಕೊಂಡ ಸೌತೆಕಾಯಿ, ಸ್ವಲ್ಪ ನಿಂಬೆಹುಳಿ, ತೊಳೆದು ಹೆಚ್ಚಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ 2 ಚಮಚ ನಿಂಬೆ ರಸವನ್ನು ಹಾಕಿದರೆ ಕಡಲೆಬೇಳೆ ಕೋಸಂಬರಿ ಸವಿಯಲು ಸಿದ್ಧ. ನಂತರ ಹೆಸರುಬೇಳೆ ಕೋಸಂಬರಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಹೆಸರುಬೇಳೆ ಕೋಸಂಬರಿಗೆ ತೊಳೆದು ಹೆಚ್ಚಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಮುಚ್ಚಿಟ್ಟುಕೊಂಡು ನಂತರ ಒಂದು ಪಾತ್ರೆಯಲ್ಲಿ 1 ಅಚ್ಚು ಬೆಲ್ಲವನ್ನು ಪುಡಿ ಮಾಡಿ 4 ಲೋಟ ನೀರಿಗೆ ಹಾಕಿ ಕರಗಲು ಇಡೋಣ. ಕೋಸಂಬರಿ ತಯಾರಾಗುವಷ್ಟರಲ್ಲಿ ಬೆಲ್ಲವು ಕರಗಿ ಬೆಲ್ಲದ ನೀರು ರೆಡಿಯಾಗುತ್ತದೆ. ನಂತರ ಒಂದು ಕರ್ಬೂಜ ಹಣ್ಣನ್ನು ತಗೊಂಡು ಅದರ ಸಿಪ್ಪೆಯನ್ನು ತೆಗೆದು ಸಣ್ಣದಾಗಿ ಹೆಚ್ಚಿ ಮಿಕ್ಸಿ ಜಾರಿಗೆ ಹಾಕೋಣ. ಮಿಕ್ಸಿ ಜಾರಿಗೆ ಹಣ್ಣಿನ ತುಂಡುಗಳನ್ನು ಹಾಕಿ ಅರ್ಧ ಲೋಟ ನೀರನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳೋಣ. ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ ಹಣ್ಣಿನ ಮಿಶ್ರಣವನ್ನು ರೆಡಿ ಇಟ್ಟುಕೊಂಡು ಒಂದು ಪಾತ್ರೆಗೆ ಸಿದ್ಧಪಡಿಸಿಟ್ಟುಕೊಂಡ ಬೆಲ್ಲದ ನೀರನ್ನು ಹಾಕೋಣ. ನಂತರ ರುಬ್ಬಿಟ್ಟುಕೊಂಡ ಹಣ್ಣಿನ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕಲಕಿ ಮಿಕ್ಸ್ ಮಾಡೋಣ. ನಂತರ ಒಂದು 4-5 ಏಲಕ್ಕಿಯನ್ನು ಸಿಪ್ಪೆ ತೆಗೆದು ರೆಡಿ ಇಟ್ಟುಕೊಂಡು ಪಾನಕಕ್ಕೆ ಹಾಕಿದರೆ ರುಚಿಕರವಾದ ಕರ್ಬೂಜ ಹಣ್ಣಿನ ಪಾನಕ ಸವಿಯಲು ಸಿದ್ಧ. ಶ್ರೀರಾಮನವಮಿ ಪ್ರಯುಕ್ತ ತಯಾರಿಸಲಾದ ಪಾನಕ ಮತ್ತು ಕೋಸಂಬರಿಯನ್ನು ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು.